ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಂಗಾಳದಲ್ಲಿ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಸುವೇಂದು ಅಧಿಕಾರಿ ಬ್ರಹ್ಮಾಸ್ತ್ರವನ್ನೇ ಹೂಡಿದ್ದಾರೆ. ದೀದಿಯ ಜಂಗಾಬಲ ಕಂಪ್ಲೀಟ್ ಆಗಿ ಅಡಗಿ ಹೋಗುವಂತಹ ಸಂದರ್ಭ ಸೃಷ್ಟಿಯಾಗ್ತಾ ಇದೆ. ಲೆಕ್ಕ ಚುಕ್ತಾ ಮಾಡೋದಕ್ಕೆ ಸುವೇಂದು ಅಧಿಕಾರಿ ಸೆಟೆದು ನಿಂತಿದ್ದಾರೆ. ಮುಖ್ಯವಾಗಿ ಮಮತಾ ಬ್ಯಾನರ್ಜಿಯವರ 4 ಪ್ರಮುಖ ವ್ಯಕ್ತಿಗಳನ್ನೇ ಈಗ ಟಾರ್ಗೆಟ್ ಮಾಡಲಾಗಿದೆ. ಅದರಲ್ಲಿ ಒಬ್ಬ ವ್ಯಕ್ತಿಯನ್ನ ಈಗಾಗಲೇ ಜೈಲಿಗಟ್ಟಲಾಗಿದೆ. ಅವರ ಭ್ರಷ್ಟಾಚಾರದ ಲಿಸ್ಟ್ ಅನ್ನ ಕೂಡ ಸುವೇಂದು ಅಧಿಕಾರಿ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಇದು ಸುವೇಂದು ಅಧಿಕಾರಿಯವರ ಬ್ರಹ್ಮಾಸ್ತ್ರ ಅಂತ. ಯಾವ ಮಟ್ಟಿಗೆ TMC ಪ್ಯಾನಿಕ್ ಒಳಗಾಗಿದೆ ಅಂತಂದ್ರೆ ಅವರದೇ ಪಾಲಿಕೆ ಇದ್ರೂ ಕೂಡ ಕೋಲ್ಕತ್ತಾದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಅವರನ್ನ ರಕ್ಷಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತಹ ಪರಿಸ್ಥಿತಿಯನ್ನ ಸುವೇಂದು ಸೃಷ್ಟಿ ಮಾಡಿದ್ದಾರೆ. ಮಿತ್ರರೇ, ಇದೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಈ ವಿಡಿಯೋದಲ್ಲಿ ಅದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಬಂಗಾಳದಲ್ಲಿ BJP ಸರ್ಕಾರ ರಚನೆಯಾಗಿ ಅಲ್ಲಿ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆದ್ರಲ್ಲ, ಅವರು ತೆಗೆದುಕೊಳ್ತಾ ಇರುವಂತಹ ದೊಡ್ಡ ದೊಡ್ಡ ನಿರ್ಧಾರಗಳ ಬಗ್ಗೆ ನಿಮಗೆ ನಾನು ಈ ಹಿಂದೆ ಮಾಹಿತಿ ಕೊಟ್ಟಿದ್ದೆ. ಸುವೇಂದು ಅಧಿಕಾರಿ CM ಆಗ್ತಿದ್ದ ಹಾಗೆ TMC ವಲಯದಲ್ಲಿ ಬಿರುಗಾಳಿ ಎದ್ದಿದೆ. ಯಾಕೆ ಅಂತಂದ್ರೆ ನಿರಂತರವಾಗಿ TMCಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮಮತಾ ಬ್ಯಾನರ್ಜಿಯವರ ರೈಟ್ ಹ್ಯಾಂಡ್ ಹಾಗೂ TMCಯ ಉತ್ತರಾಧಿಕಾರಿ ಅಂತ ಕರೆಸಿಕೊಳ್ತಾ ಇರುವಂತಹ ಅಭಿಷೇಕ್ ಬ್ಯಾನರ್ಜಿ ಅವರೇ ಸುವೇಂದು ಅಧಿಕಾರಿಯವರ ನಂಬರ್ 1 ಟಾರ್ಗೆಟ್ ಆಗಿದ್ದಾರೆ. ಅವರ ಶಕ್ತಿಯನ್ನ ಕುಂದಿಸುವಂತಹ ಕೆಲಸ ಬಂಗಾಳದಲ್ಲಿ ಆಗ್ತಾ ಇದೆ. ನಾನು ಈ ಬಗ್ಗೆ ಈ ಹಿಂದಿನ ವಿಡಿಯೋಗಳಲ್ಲಿ ಮಾಹಿತಿ ಕೊಟ್ಟಂತಹ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು. ಅಥವಾ ಕೆಲವರ ಅಭಿಪ್ರಾಯ ಏನಾಗಿತ್ತು ಅಂತಂದ್ರೆ ಇದು ದ್ವೇಷ ರಾಜಕಾರಣ, ಇದನ್ನ ಮಾಡಬಾರದು. ಇವತ್ತು BJP ಅಧಿಕಾರಕ್ಕೆ ಬಂದಿರಬಹುದು, ನಾಳೆ TMCಯು ಅಧಿಕಾರಕ್ಕೆ ಬರಬಹುದು. ಅಂತಹ ಸಂದರ್ಭದಲ್ಲಿ ಇವರಿಗೂ ಕೂಡ ತೊಂದರೆ ಆಗತ್ತೆ. ದಕ್ಷಿಣ ಭಾರತದ ಪಾಲಿಟಿಕ್ಸ್ ಅನ್ನ ನೋಡಿ ಕಲೀಲಿ. ಕರ್ನಾಟಕದಲ್ಲಿ ಹೇಗಿದೆ, ಎಷ್ಟು ಸೌಹಾರ್ದಯುತವಾದಂತಹ ಪಾಲಿಟಿಕ್ಸ್ ನಡೆಯುತ್ತೆ, ಇದು ಕೆಲವರ ಅಭಿಪ್ರಾಯ ಆಗಿತ್ತು. ಅಂದ್ರೆ ಸುವೇಂದು ಅಧಿಕಾರಿ ಅವರು ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಮಿತ್ರರೇ, ಮೇಲ್ನೋಟಕ್ಕೆ ನೋಡಿದ್ರೆ ಹಾಗೆ ಅನಿಸುತ್ತೆ. ಯಾಕೆ ಅಂತಂದ್ರೆ ಸುವೇಂದು ಅಧಿಕಾರಿ ಈಗ ಅಭಿಷೇಕ್ ಬ್ಯಾನರ್ಜಿ ಅವರ ಆಸ್ತಿಗಳನ್ನ ಜಾಲಾಡ್ತಾ ಇದ್ದಾರೆ. ಓಪನ್ ಆಗಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. TMCಯ ದೊಡ್ಡ ದೊಡ್ಡ ಕುಳಗಳ ಬುಡಕ್ಕೆ ಬಾಂಬ್ ಬಿಟ್ಟಿದ್ದಾರೆ. ಇದನ್ನ ಹಾಗೆ ಕರ್ನಾಟಕದಲ್ಲಿ ಕೂತ್ಕೊಂಡು ನೋಡಿದ್ರೆ ಇದೊಂದು ದ್ವೇಷ ರಾಜಕಾರಣ. ಯಾಕೆ ಅಂತಂದ್ರೆ CM ಆಗಿ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಅವರು ನೇರವಾಗಿ TMCಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. TMCಯ ಪ್ರಮುಖ ನಾಯಕರನ್ನೇ ಹೆಣಿತಾ ಇದ್ದಾರೆ ಅಂತ ಅನಿಸುತ್ತೆ. ಆದ್ರೆ ಮಿತ್ರರೇ, ಅದು ಬಂಗಾಳ. ಕರ್ನಾಟಕದ ಪಾಲಿಟಿಕ್ಸ್ ಇದೆಯಲ್ಲ, ಇದು ಯಾವ ರಾಜ್ಯಕ್ಕೂ ಮಾದರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಬಹಳ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಸೌಹಾರ್ದಯುತವಾದಂತಹ ಪಾಲಿಟಿಕ್ಸ್ ಇದೆ. ಕರ್ನಾಟಕದಲ್ಲಿ ರಾಜಕೀಯವೇ ಬೇರೆ, ವೈಯಕ್ತಿಕ ಸಂಬಂಧವೇ ಬೇರೆ. ಆ ರೀತಿಯಾದಂತಹ ರಾಜಕಾರಣ ನಡೆಯುತ್ತೆ. ಪರಸ್ಪರ ರಾಜಕಾರಣಿಗಳು ಸಂಬಂಧ ಬೆಳೆಸ್ತಾರೆ. ಹೀಗೆಲ್ಲ ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಅಥವಾ ಪತ್ರಿಕೆಯಲ್ಲಿ ಬರೆಯೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಆದರೆ ಇದರ ದುರಂತ ಏನು ಗೊತ್ತಾ? ಇವತ್ತು ಕರ್ನಾಟಕದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇದೆ, ಒಳ ಒಪ್ಪಂದದ ರಾಜಕಾರಣ. ಇವರು ಅಧಿಕಾರಕ್ಕೆ ಬಂದರೆ ಅವರ ತಪ್ಪುಗಳು ಯಾವತ್ತೂ ಹೊರಗೆ ಬರೋದಿಲ್ಲ, ಅವರ ಅಧಿಕಾರಕ್ಕೆ ಬಂದರೆ ಇವರ ತಪ್ಪುಗಳು ಯಾವತ್ತೂ ಕೂಡ ಹೊರಗೆ ಬರೋದಿಲ್ಲ. ಹೀಗಾಗಿ ಭ್ರಷ್ಟರು ಕರ್ನಾಟಕದಲ್ಲಿ ಸೃಷ್ಟಿಯಾಗ್ತಾ ಇದ್ದಾರೆ. ಯಾಕೆ ಈ ರೀತಿಯಾದಂತಹ ಪೀಠಿಗೆ ಹಾಕ್ತಾ ಇದ್ದೀನಿ ಅಂತಂದ್ರೆ, ಪಶ್ಚಿಮ ಬಂಗಾಳದಲ್ಲಿ ಈ ಪರಂಪರೆ ಇಲ್ಲ. ಅಲ್ಲಿ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ವಿಪಕ್ಷಗಳನ್ನ ಆಲ್ಮೋಸ್ಟ್ ಮುಗಿಸಿ ಬಿಡ್ತಾರೆ. ಹಾಗಂತ BJP ದ್ವೇಷಪೂರಿತ ರಾಜಕಾರಣ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಸುವೇಂದು ಅಧಿಕಾರಿ ಸೇಡು ತೀರಿಸಿಕೊಳ್ತಾ ಇದ್ದಾರೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಈ TMC ಅವರು ಏನ್ ಮಾಡಿದ್ರು ಗೊತ್ತಾ? ಹೇಗಿದ್ರು ನಮ್ಮದೇ ಅಧಿಕಾರ, ಬಂಗಾಳವನ್ನ ನಮ್ಮಿಂದ ಕಿತ್ತುಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಅವರ ಭಾವನೆ ಆಗಿತ್ತು. ಹೀಗಾಗಿ ಈ ಕರ್ನಾಟಕದಲ್ಲಿ ಸ್ಮಾರ್ಟ್ ಆಗಿ ಭ್ರಷ್ಟಾಚಾರ ಮಾಡ್ತಾರಲ್ಲ, ಯಾರ ಅಧಿಕಾರಕ್ಕೆ ಬಂದರೂ ಕೂಡ ಸಿಕ್ಕಾಕಿಕೊಳ್ಳದಂತೆ ಭ್ರಷ್ಟಾಚಾರ ಮಾಡೋದು. ಬಂಗಾಳದಲ್ಲಿ ಹಾಗಿರಲಿಲ್ಲ. ಅವರು ನೇರವಾಗಿ ಲೂಟಿ ಹೊಡೆದಿದ್ರು. ಯಾವ ಮಟ್ಟಿಗೆ ಕೇಳಿದ್ರೆ, ಒಬ್ಬೊಬ್ಬ ರಾಜಕಾರಣಿಯ ಬಳಿಯಲ್ಲಿ 50 ಪ್ರಾಪರ್ಟಿ, 100 ಪ್ರಾಪರ್ಟಿ ಹೀಗೆಲ್ಲ ರಿಜಿಸ್ಟರ್ ಆಗಿದ್ವು. ಇಡೀ ಕೋಲ್ಕತ್ತಾ ನಗರವನ್ನೇ ಹರಿದು ಹಂಚಿಕೊಂಡಿದ್ರು. ಅಲ್ಲಿ ಹಗಲು ದರೋಡೆಯೇ ನಡೆದು ಹೋಗಿತ್ತು. ಯಾಕೆ ಅಂತಂದ್ರೆ ಅವರಿಗೊಂದು ಧೈರ್ಯ, ನಮ್ಮನ್ನ ಅಧಿಕಾರದಿಂದ ಇಳಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ನಾವೇ ಕಂಟಿನ್ಯೂ ಆಗ್ತೀವಿ, ಹೀಗಾಗಿ ನಮ್ಮ ಭ್ರಷ್ಟಾಚಾರ ಯಾವತ್ತಿಗೂ ಹೊರಗೆ ಬರೋದಿಲ್ಲ ಅಂತ. ಆದ್ರೆ CM ಸುವೇಂದು ಅಧಿಕಾರಿ ಅಲ್ಲಿಂದನೇ ಬಂದವರು. ಅಂದ್ರೆ ಮಮತಾ ಬ್ಯಾನರ್ಜಿ ಅವರ ಸ್ಕೂಲ್ನಲ್ಲೇ ಆರಂಭಿಕ ಶಿಕ್ಷಣವನ್ನ ಪಡೆದು ಉನ್ನತ ಶಿಕ್ಷಣಕ್ಕೆ BJPಗೆ ಬಂದವರು ಅವರು. ಮಮತಾ ಬ್ಯಾನರ್ಜಿ ಪಕ್ಷದ ಎಲ್ಲಾ ಸೀಕ್ರೆಟ್ ಗೊತ್ತು. ಯಾರ್ಯಾರು ಎಷ್ಟೆಷ್ಟು ಭ್ರಷ್ಟಾಚಾರ ಮಾಡಿದರೆ, ಯಾರ್ಯಾರ ಆಸ್ತಿ ಎಲ್ಲೆಲ್ಲಿದೆ ಎಲ್ಲವೂ ಕೂಡ ಸುವೇಂದು ಅಧಿಕಾರಿ ಕೈಯಲ್ಲಿ ಪಟ್ಟಿನೇ ಇದೆ. ಈಗ ಆ ಪಟ್ಟಿಯನ್ನು ಇಟ್ಕೊಂಡು ಬಡ್ಡಿ ಸಮೇತ ವಸೂಲಿ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ. ಮಿತ್ರರೇ, ಇತ್ತೀಚೆಗೆ ಆದಂತಹ ಬೆಳವಣಿಗೆಯನ್ನು ಹೇಳುತ್ತೇನೆ ನಿಮಗೆ. ಸುವೇಂದು ಅಧಿಕಾರಿ ಮೊನ್ನೆ ಒಂದು ಭಾಷಣದಲ್ಲಿ ಘೋಷಣೆ ಮಾಡ್ತಾರೆ, 4 ಪ್ರಮುಖರ ಬಗ್ಗೆ ನಾನು ಈಗಾಗಲೇ ಕೋಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಅವರ ಆಸ್ತಿಗಳನ್ನು ಪರಿಶೀಲನೆ ಮಾಡಿ ಅಂತ. ಅವರು ಕೋಲ್ಕತ್ತಾದಲ್ಲಿ ಮಿತಿ ಮೀರಿದ ಆಸ್ತಿಯನ್ನ ಗಳಿಸಿದ್ದಾರೆ, ಅದೆಲ್ಲವೂ ಕೂಡ ಅಕ್ರಮ, ಅದ್ರ ಬಗ್ಗೆ ಡೀಟೇಲ್ ಆಗಿ ತನಿಖೆ ಆಗಬೇಕು, ನನಗೆ ಮಾಹಿತಿ ಬೇಕು ಅಂತ ಕೋಲ್ಕತ್ತಾದ ಮುನ್ಸಿಪಲ್ ಕಾರ್ಪೊರೇಷನ್ನ ಆಯುಕ್ತರಿಗೆ ನಾನು ಆದೇಶ ಮಾಡಿದ್ದೀನಿ ಅಂತ ಸುವೇಂದು ಅಧಿಕಾರಿ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅದೇ ಭಾಷಣದಲ್ಲಿ ಯಾರ್ಯಾರ ಬಗ್ಗೆ ಮಾಹಿತಿ ಕೇಳಿದ್ದೀನಿ ಅನ್ನೋದನ್ನು ಕೂಡ ಬಹಿರಂಗಪಡಿಸಿರ್ತಾರೆ. ಸುವೇಂದು ಹೇಳೋದಂತಹ ಮೊದಲನೇ ಹೆಸರು ಮಮತಾ ಬ್ಯಾನರ್ಜಿ ಅವರ ಆಪ್ತ ರಾಜಾ ನಾಸ್ಕರ್. ಇವರು ಬಂಗಾಳದಲ್ಲಿ 18 ಆಸ್ತಿಗಳನ್ನು ಹೊಂದಿದ್ದಾರೆ ಅಂತ ಸುವೇಂದು ಅಧಿಕಾರಿ ಹೇಳಿದ್ದಾರೆ.
ಎರಡನೇದಾಗಿ ಸೋನಾ ಪಪ್ಪು. ಇವರ ಬಳಿಯಲ್ಲಿ 24 ಆಸ್ತಿಗಳಿದೆಯಂತೆ ಕೋಲ್ಕತ್ತಾ ಪ್ರದೇಶದಲ್ಲಿ. ಸುವೇಂದು ಅಧಿಕಾರಿ ಸೋನಾ ಪಪ್ಪು ಹೆಸರು ಹೇಳುತ್ತಿದ್ದ ಹಾಗೆ ಈ ಸೋನಾ ಪಪ್ಪು ನೇರವಾಗಿ ಇಡಿ ಮುಂದೆ ಬಂದು ಸರೆಂಡರ್ ಆಗ್ಬಿಟ್ಟಿದ್ದಾನೆ. ಇದೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ, ಚಿಕ್ಕದಾಗಿ ಇಲ್ಲೇ ಹೇಳಿಬಿಡ್ತೀನಿ. ಈ ಸೋನಾ ಪಪ್ಪು ಮೇಲೆ ಭೂ ಕಬಳಿಕೆ, ಭ್ರಷ್ಟಾಚಾರ, ಅಕ್ರಮ ಕಟ್ಟಡ ಕಟ್ಟಿರುವಂತಹದ್ದು, ಹಾಗೆ ಮನಿ ಲ್ಯಾಂಡರಿಂಗ್ ಸೇರಿದಂತೆ 16 ಕೇಸ್ಗಳಿದ್ವು. ಈತ TMCಯ ಪ್ರಮುಖ ನಾಯಕ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿಗೆ ತೀರಾ ಬೇಕಾದಂತಹ ವ್ಯಕ್ತಿ. ಈ ಸೋನಾ ಪಪ್ಪು ಮೇಲೆ ಇಡಿ ಕೇಸ್ ಇತ್ತು. ಇಡಿ ಈತನಿಗೆ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿತ್ತು. ಆದ್ರೆ ಈ ಸೋನಾ ಪಪ್ಪು ಕಳೆದ ಕೆಲ ತಿಂಗಳಿಂದ ತಲೆಮರೆಸಿಕೊಂಡಿದ್ದ. ಎಷ್ಟರ ಮಟ್ಟಿಗೆ ಈತನಿಗೆ TMC ಸರ್ಕಾರ ಬೆಂಬಲ ಕೊಟ್ಟಿತ್ತು ಅಂತಂದ್ರೆ ಈತ ಅಡಗಿ ಕುಳಿತಿದ್ರೂ ಕೂಡ ಅಲ್ಲಿಂದಲೇ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇದ್ದ. ನಾನು ನಿರಪರಾಧಿ, ರಾಜಕೀಯ ದುರುದ್ದೇಶದಿಂದ ನನ್ನ ಮೇಲೆ ಕೇಸ್ ಹಾಕಲಾಗಿದೆ ಅಂತ. ಆದರೆ ಮಿತ್ರರೇ, ಸುವೇಂದು ಅಧಿಕಾರಿ ಮೊನ್ನೆಯ ಭಾಷಣದಲ್ಲಿ ಹೇಳ್ತಾರೆ, ಈ ಸೋನಾ ಪಪ್ಪುನ 24 ಅಕ್ರಮ ಪ್ರಾಪರ್ಟಿಗಳಿದ್ದಾವೆ, ಅದ್ರ ಬಗ್ಗೆ ತನಿಖೆ ಮಾಡಿ ರಿಪೋರ್ಟ್ ಕೊಡೋದಕ್ಕೆ ನಾನು ಕೋಲ್ಕತ್ತಾದ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಸೂಚನೆ ಕೊಟ್ಟಿದ್ದೀನಿ ಅಂತ CM ಭಾಷಣದಲ್ಲಿ ಘೋಷಣೆ ಮಾಡ್ತಾರೆ. ಅದಾಗ್ತಿದ್ದ ಹಾಗೆ ಸೋನಾ ಪಪ್ಪು ನೇರವಾಗಿ ಇಡಿ ಕಚೇರಿಯ ಮುಂದೆ ಪತ್ನಿಯೊಂದಿಗೆ ಹಾಜರಾಗ್ತಾನೆ. ಇಡಿ ಆತನನ್ನ ವಶಕ್ಕೆ ಪಡೆಯುತ್ತೆ. ನಾವು ಇದನ್ನೆಲ್ಲ ಇಷ್ಟು ದಿನ ಉತ್ತರ ಪ್ರದೇಶದ ವಿಚಾರದಲ್ಲಿ ಕೇಳ್ತಾ ಇದ್ವಿ. ಯೋಗಿ ಭಾಷಣದಲ್ಲಿ ಯಾರದ್ದಾದ್ರೂ ಹೆಸರು ಹೇಳಿದ್ರು ಅಂತಂದ್ರೆ ಅಂತಹ ಗೂಂಡಾಗಳು ನೇರವಾಗಿ ಪೊಲೀಸ್ ಸ್ಟೇಷನ್ ಬಾಗಿಲಿಗೆ ಬಂದುಬಿಡ್ತಾ ಇದ್ರು. ಒಂದು ವೇಳೆ ತಲೆಮರೆಸ್ಕೊಂಡು ಕೂತಿದ್ದೆ ಆದ್ರೆ ನಾಳೆ ಪೊಲೀಸರು ನನ್ನನ್ನು ಎನ್ಕೌಂಟರ್ ಮಾಡಿಬಿಡ್ತಾರೆ ಎನ್ನುವಂತಹ ಭಯ ಉತ್ತರ ಪ್ರದೇಶದ ಗೂಂಡಾಗಳಿಗಿದೆ. ಅದೇ ರೀತಿಯ ಭಯವನ್ನ ಅಧಿಕಾರಕ್ಕೆ ಬಂದು 10 ದಿನದ ಒಳಗಾಗಿ ಸುವೇಂದು ಅಧಿಕಾರಿ ಬಂಗಾಳದಲ್ಲಿ ಹುಟ್ಟಿಸಿದ್ದಾರೆ. ಇಲ್ಲದೆ ಹೋದರೆ ಯೋಚನೆ ಮಾಡಿ, ಸುವೇಂದು ಅಧಿಕಾರಿ ಅವರ ಬಾಯಲ್ಲಿ ಸೋನಾ ಪಪ್ಪು ಹೆಸರು ಬರುತ್ತಿದ್ದ ಹಾಗೆ ಆತ ಬಂದು ಇಡಿಯ ಮುಂದೆ ಸರೆಂಡರ್ ಆಗ್ತಾನೆ ಅಂತಂದ್ರೆ ಎಂತಹ ಭಯ ಇರಬಹುದು. ಹಾಗೆ ಸುವೇಂದು ಅಧಿಕಾರಿ ಹೇಳದಂತಹ ಮೂರನೆಯ ಹೆಸರು ಅಭಿಷೇಕ್ ಬ್ಯಾನರ್ಜಿ, TMCಯ ಸೆಕೆಂಡ್ ಇನ್ ಕಮಾಂಡ್, ಮಮತಾ ಬ್ಯಾನರ್ಜಿ ಅವರ ಸೋದರಳಿಯ, ಡೈಮಂಡ್ ಹಾರ್ಬರ್ನ ಸಂಸದ, ಇಡೀ ಕೋಲ್ಕತ್ತಾವನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದಂತಹ TMCಯ ನಾಯಕ. ಈ ಅಭಿಷೇಕ್ ಬ್ಯಾನರ್ಜಿಯೂ ಕೂಡ 24 ಇಲ್ಲೀಗಲ್ ಆಸ್ತಿಗಳನ್ನು ಹೊಂದಿದ್ದಾನೆ ಹೀಗಂತ ಸುವೇಂದು ಅಧಿಕಾರಿ ಘೋಷಣೆ ಮಾಡ್ತಾರೆ. ಆತನ ಹೆಸರಿನಲ್ಲಿ 4, ಆತನ ತಂದೆಯ ಹೆಸರಿನಲ್ಲಿ 4, ಜೊತೆಗೆ ಆತನ ತಾಯಿ ಹೆಸರಿನಲ್ಲೂ ಕೂಡ ಪ್ರಾಪರ್ಟಿಗಳಿದ್ದಾವೆ. ಜೊತೆಗೆ ಆತನ ಒಡೆತನದ ಲೀಪ್ಸ್ ಅಂಡ್ ಬೌನ್ಸ್ ಕಂಪನಿಯಲ್ಲೂ ಕೂಡ 14 ಆಸ್ತಿಗಳಿದ್ದಾವೆ. ಇದೆಲ್ಲದರ ಬಗ್ಗೆ ತನಿಖೆ ಮಾಡೋದಕ್ಕೆ ಕೋಲ್ಕತ್ತಾದ ಮುನ್ಸಿಪಲ್ ಕಮಿಷನರ್ಗೆ ನಾನು ಆದೇಶ ಮಾಡಿದ್ದೀನಿ ಅಂತ ಸುವೇಂದು ಅಧಿಕಾರಿ ಹೇಳುತ್ತಾರೆ. ಹಾಗೆ ಸುವೇಂದು ಅಧಿಕಾರಿ ಹೇಳದಂತಹ ಇನ್ನೊಂದು ದೊಡ್ಡ ಹೆಸರು ಯಾವುದು ಕೇಳಿದ್ರೆ ಜಾವೇದ್ ಖಾನನ ಮಗ ಫೈಜ್ ಅಹಮದ್ ಖಾನ್. ಈ ಜಾವೇದ್ ಖಾನ್ ಇದನ್ನಲ್ಲ TMCಯ ಅತಿ ದೊಡ್ಡ ನಾಯಕ, ಮಮತಾ ಬ್ಯಾನರ್ಜಿ ಅವರ ರೈಟ್ ಹ್ಯಾಂಡ್ ಅಂತಲೇ ಕರೆಸಿಕೊಳ್ತಾ ಇದ್ದ. ಆತನ ಮಗ ಕೌನ್ಸಿಲರ್ ಕೂಡ ಹೌದು. ಆತನ ಬಳಿಯಲ್ಲಿ 90 ಆಸ್ತಿಗಳಿದಾವಂತೆ. ಇದನ್ನು ಸ್ವತಃ ಮುಖ್ಯಮಂತ್ರಿ ಓಪನ್ ಆಗಿ ಘೋಷಣೆ ಮಾಡಿದ್ದಾರೆ. ಆತನ ಮೇಲೂ ಕೂಡ ಈಗ ತನಿಖೆ ಆರಂಭಗೊಂಡಿದೆ. ಮಿತ್ರರೇ, ಈ ಎಲ್ಲ ಆಸ್ತಿಗಳ ಕುರಿತಾಗಿ ನೋಟಿಸ್ ಕೊಡುವ ಕೆಲಸವೂ ಕೂಡ ಆಗ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಅಭಿಷೇಕ್ ಬ್ಯಾನರ್ಜಿಗೆ ಈಗಾಗಲೇ ನೋಟಿಸ್ ಸರ್ವ್ ಮಾಡಲಾಗಿದೆ. 17 ಆಸ್ತಿಗೆ ಸಂಬಂಧಪಟ್ಟಂತೆ ನೀವು ದಾಖಲೆಗಳನ್ನು ಕೊಡಿ ಅಂತ. ಈ ಸುದ್ದಿಗಳನ್ನು ಇನ್ನಷ್ಟು ಕೆದಕ್ತಾ ಹೋದ್ರೆ ನಿಮಗೆ ಇನ್ನಷ್ಟು ಮಜಾ ಸಂಗತಿಗಳು ಸಿಗ್ತವೆ. ಮೊದಲನೇದಾಗಿ ಅಭಿಷೇಕ್ ಬ್ಯಾನರ್ಜಿ ಅವರ ಪ್ರಾಪರ್ಟಿಗಳನ್ನು ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮತ್ತು ಸಯಾನಿ ಘೋಷ್ ಹೆಸರಿನಲ್ಲಿ ಒಂದು ಪ್ರಾಪರ್ಟಿ ಇದೆ. ಈಗ ಇದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಯಿತು ಅಂತಂದ್ರೆ, ಸಯಾನಿ ಘೋಷ್ ಅಂತಂದ್ರೆ ಜಾದವ್ಪುರದ TMC ಸಂಸದೆ. ಆಕೆ ಬಂಗಾಳದ ಸಿನಿಮಾ ನಟಿಯೂ ಕೂಡ ಹೌದು. TMCಯಲ್ಲಿ ಬಹಳ ಸದ್ದು ಮಾಡುವಂತಹ ಪ್ರತಿಭೆ, ಪಕ್ಕಾ ಹಿಂದೂ ವಿರೋಧಿ. ಅದೇ ಸಯಾನಿ ಘೋಷ್ ಅಭಿಷೇಕ್ ಬ್ಯಾನರ್ಜಿಯ ಜೊತೆಗೆ ಪ್ರಾಪರ್ಟಿ ಹೊಂದಿದ್ದಾರೆ ಎನ್ನುವಂಥ ಸುದ್ದಿ ಬಹಳ ದೊಡ್ಡ ಮಟ್ಟಕ್ಕೆ ಹರಡಿಬಿಡ್ತು. ಅಭಿಷೇಕ್ ಬ್ಯಾನರ್ಜಿ ಜೊತೆಗೆ ಹೆಸರು ಕೇಳ ಬರ್ತಿದ್ದ ಹಾಗೆ ಅದು ಯಾವ್ಯಾವ ತಿರುವನ್ನ ಪಡೆದುಕೊಳ್ಳಬಹುದು ಅಂತ ಊಹೆ ಮಾಡ್ಕೊಳ್ಳಿ. ಹೀಗಾಗಿ ಸಯಾನಿ ಘೋಷ್ಗೆ ವಿಪರೀತ ಒತ್ತಡ ಆಯಿತು. ಆಕೆ ಇವತ್ತು ಬಂದು ಗೋಗರ್ದಿದ್ದಾಳೆ, ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ, ಇದು ನನ್ನ ಹೆಸರು ಕೆಡಿಸುವಂತಹ ಪ್ರಯತ್ನ, ನಾನು ಯಾವ ಇಲ್ಲೀಗಲ್ ಆಸ್ತಿಯನ್ನ ಕೂಡ ಹೊಂದಿಲ್ಲ ಅಂತ ಆಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಈ ಹಿಂದೆ ಈ TMC ಅವರು ಯಾವ ರೀತಿಯಾಗಿ ಬಿಲ್ಡಪ್ ಕೊಡ್ತಾ ಇದ್ರು ಗೊತ್ತಾ? ಒಂದು ಕಡೆ ಮಮತಾ ಬ್ಯಾನರ್ಜಿ ಅಂತಂದ್ರೆ ಸರಳ ಸಜ್ಜನಿಕೆ. ಅವರೊಂದು ಸಾಮಾನ್ಯ ಮನೆಯಲ್ಲಿ ವಾಸ ಮಾಡ್ತಾರೆ. ಹಾಕೋದು ಹವಾಯಿ ಚಪ್ಪಲಿ, ಬಿಳಿ ನಾರಿನ ಸೀರೆಯನ್ನ ಉಟ್ಟುಕೊಳ್ಳುವಂತಹ ಮಹಿಳೆ, ತೀರಾ ಸಿಂಪಲ್. ಅದೇ ರೀತಿಯಾಗಿ ಅಭಿಷೇಕ್ ಬ್ಯಾನರ್ಜಿಯೂ ಕೂಡ ಹೌದು, ಬಹಳ ಸಿಂಪಲ್ ವ್ಯಕ್ತಿ. ಹೀಗೆಲ್ಲ ಬಿಲ್ಡಪ್ ಕೊಡ್ತಾ ಇದ್ರು. ಈ ಅಭಿಷೇಕ್ ಬ್ಯಾನರ್ಜಿ 2024 ಚುನಾವಣೆಗೆ ಅಫಿಡವಿಟ್ ಸಲ್ಲಿಸಿದ್ರಲ್ಲ, ಆ ಸಂದರ್ಭದಲ್ಲಿ 2.3 ಕೋಟಿ ಮೊತ್ತದ ಚಿರಾಸ್ತಿಯನ್ನ ಹೊಂದಿದ್ದೀನಿ, ಜೊತೆಗೆ 1.4 ಕೋಟಿ ರೂಪಾಯಿಯಷ್ಟು ಪ್ರತಿ ವರ್ಷ ನನಗೆ ಆದಾಯ ಇದೆ ಅಂತ ಘೋಷಣೆಯನ್ನ ಮಾಡಿಕೊಂಡಿದ್ರು. ಆದ್ರೆ CM ಹೇಳ್ತಾ ಇದ್ದಾರೆ, ಕೋಲ್ಕತ್ತಾದ ನಗರದಾದ್ಯಂತ ಈತ ಎಲ್ಲಾ ಕಡೆಯಲ್ಲೂ ಆಸ್ತಿ ಮಾಡಿಬಿಟ್ಟಿದ್ದಾನೆ, 24ಕ್ಕೂ ಹೆಚ್ಚು ಆಸ್ತಿಗಳು ಈತನಿಗೆ ಸಂಬಂಧಪಟ್ಟಿದೆ ಅಂತ. ಇದರ ನಡುವೆ ಇನ್ನೊಂದು ಸೂಕ್ಷ್ಮ ವಿಚಾರವನ್ನು ನಿಮಗೆ ಹೇಳಬೇಕು. ಈಗಾಗಲೇ ಅಭಿಷೇಕ್ ಬ್ಯಾನರ್ಜಿಗೆ ನೋಟಿಸ್ ಕೊಡುವಂತಹ ಕೆಲಸ ಆಗಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅವರು ವಾಸ ಮಾಡುವಂತಹ ಮನೆಯನ್ನು ಕೂಡ ಇಲ್ಲೀಗಲ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾರೆ. ಪ್ಲಾನ್ ಸ್ಯಾಂಕ್ಷನ್ ಆದ ಪ್ರಕಾರವಾಗಿ ಮನೆ ಕಟ್ಕೊಂಡಿಲ್ಲ, ಅಕ್ರಮವಾಗಿ ಬೇಕಾಬಿಟ್ಟಿಯಾಗಿ ಕಟ್ಕೊಂಡಿದ್ದಾರೆ ಎನ್ನುವಂತಹ ಆರೋಪ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೋಲ್ಕತ್ತಾದ ಮುನ್ಸಿಪಲ್ ಕಾರ್ಪೊರೇಷನ್ ಈಗಾಗಲೇ ಅಭಿಷೇಕ್ ಬ್ಯಾನರ್ಜಿಗೆ ನೋಟಿಸ್ ಕೊಟ್ಟಿದೆ.
ಇಲ್ಲಿ ಕೋಲ್ಕತ್ತಾದ ಮುನ್ಸಿಪಲ್ ಕಾರ್ಪೊರೇಷನ್ ಯಾರ ಕೈಲಿದೆ ಕೇಳಿದ್ರೆ ಟಿಎಂಸಿ ಕೈಲೇ ಇರುವಂತಹದ್ದು. ಕೋಲ್ಕತ್ತಾ ನಗರದ ಮೇಯರ್ ಯಾರು ಕೇಳಿದ್ರೆ ಟಿಎಂಸಿಯ ಹಾಲಿ ಎಂಎಲ್ಎ ಹಾಗೂ ಮಾಜಿ ಸಚಿವ ಫರಾದ್ ಹಕೀಂ. ಕೋಲ್ಕತ್ತಾದ ಈ ಮುನ್ಸಿಪಲ್ ಕಾರ್ಪೊರೇಷನ್ ನಲ್ಲಿ ಒಟ್ಟು 144 ಕಾರ್ಪೊರೇಟರ್ಗಳಿದ್ದಾರೆ. ಈ ಪೈಕಿ 138 ಕಾರ್ಪೊರೇಟರ್ಗಳು ಟಿಎಂಸಿ ಅವರೇ. ಬಿಜೆಪಿ ಕೇವಲ 4 ಜನ ಮಾತ್ರ ಕಾರ್ಪೊರೇಟರ್ಗಳನ್ನು ಇಟ್ಟುಕೊಂಡಿದೆ. ಈ ಹಿಂದೆ ಕೋಲ್ಕತ್ತಾ ಅಂತಂದ್ರೆ ಅದು ಟಿಎಂಸಿಯ ಭದ್ರಕೋಟೆ. ಅಲ್ಲಿನ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳನ್ನ ಕೂಡ ಟಿಎಂಸಿಯೇ ಗೆಲ್ತಾ ಇತ್ತು. 11 ವಿಧಾನಸಭಾ ಕ್ಷೇತ್ರಗಳಿದೆ, ಎಲ್ಲವುದನ್ನ ಟಿಎಂಸಿಯೇ ಗೆಲ್ತಾ ಇತ್ತು. ಅಷ್ಟರ ಮಟ್ಟಿಗೆ ಹೋಲ್ಡ್ ಇತ್ತು. ಆದ್ರೆ ಈ ಬಾರಿ ಚಿತ್ರಣ ಬದಲಾಗಿದೆ. ಯಾವ ಮಟ್ಟಿಗೆ ಅಂತಂದ್ರೆ ಬಿಜೆಪಿ ಈ ಬಾರಿ 6 ಕ್ಷೇತ್ರವನ್ನ ಗೆದ್ದುಕೊಂಡಿದೆ. ಟಿಎಂಸಿ ಗೆದ್ದಿರೋದು ಕೇವಲ 5 ಮಾತ್ರ. ಹೀಗೆ ಕೋಲ್ಕತ್ತಾದ ಪವರ್ ಈಕ್ವೇಷನ್ ಬದಲಾಗ್ತಿದ್ದ ಹಾಗೆ ತನ್ನದೇ ಪಕ್ಷದ ಸುಪ್ರೀಂ ನಾಯಕನಿಗೆ ಕೋಲ್ಕತ್ತಾದ ಕಾರ್ಪೊರೇಷನ್ ನೋಟಿಸ್ ಕೊಡ್ತಾ ಇದ್ರೂ ಕೂಡ ಅದರ ಮುಖ್ಯಸ್ಥನಾಗಿ ಅದನ್ನೆಲ್ಲ ನೋಡ್ತಾ ಕೂರುವಂತಹ ಪರಿಸ್ಥಿತಿ ಈ ಫರಾದ್ ಹಕೀಂಗೆ ಬಂದಿದೆ. ಮಿತ್ರರೇ, ಇದು ಯಾವುದನ್ನು ನಾನು ದ್ವೇಷ ರಾಜಕಾರಣ ಅಂತ ಹೇಳೋದಿಲ್ಲ. ನಿಜವಾಗ್ಲೂ ಅವರು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಲಿ. ಅಕ್ರಮ ಒತ್ತುವರಿ, ಅಕ್ರಮ ಆಸ್ತಿ ಸಂಪಾದನೆ ಆಗಿದ್ರೆ ಅದಕ್ಕೆಲ್ಲ ದಂಡ ಕಟ್ಟಿಸಿಕೊಂಡು ಸರ್ಕಾರ ಅದನ್ನೆಲ್ಲ ವಶಕ್ಕೆ ಪಡೆಯಲಿ. ನಾಳೆ ಅಲ್ಲಿ ಬಿಜೆಪಿ ಸರ್ಕಾರ ಹೋಗಿ ಇನ್ಯಾರದೋ ಸರ್ಕಾರ ಬಂದಾಗ್ಲೂ ಕೂಡ ಇವರು ಭ್ರಷ್ಟಾಚಾರ ಮಾಡಿದ್ರು ಕೂಡ ಅದನ್ನೇ ಮಾಡಲಿ. ಯಾರಿಗೂ ಮುಲಾಜಿರಬಾರದು. ಕರ್ನಾಟಕದಲ್ಲಿರುವಂತಹ ಈ ಸೌಹಾರ್ದ ರಾಜಕಾರಣ ಇದೆಯಲ್ಲ, ಇದು ಎಲ್ಲೂ ಕೂಡ ಇರಬಾರದು. ಹೀಗಾಗಿ ಸುವೇಂದು ಅಧಿಕಾರಿ ಬಂಗಾಳದಲ್ಲಿ ಹೊಸ ಟ್ರೆಂಡ್ ಅನ್ನೇ ಹುಟ್ಟು ಹಾಕ್ತಾ ಇದ್ದಾರೆ. ಮಿತ್ರರೇ, ಇದಿಷ್ಟು ಮಾತ್ರ ಅಲ್ಲ. ಸುವೇಂದು ಅಧಿಕಾರಿ ಸಿಎಂ ಆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಸಿಲಿಗುರಿಗೆ ಭೇಟಿ ಕೊಟ್ಟಿದ್ರು. ಸಿಲಿಗುರಿ ಇರುವಂತಹದ್ದು ನಾರ್ತ್ ಬೆಂಗಾಲ್ ಭಾಗದಲ್ಲಿ. ಈಗಾಗಲೇ ನಿನ್ನೆ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಈ ಸಿಲಿಗುರಿ ಕಾರಿಡಾರ್ ಏನಿದೆ ಆ ಭಾಗದಲ್ಲಿ ಭೂಮಿಯನ್ನ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರ ಮಾಡೋದಕ್ಕೆ ಸುವೇಂದು ಅಧಿಕಾರಿ ತೀರ್ಮಾನ ಕೈಗೊಂಡಿದ್ದಾರೆ. ದೇಶದ ಭದ್ರತೆ ದೃಷ್ಟಿಯಿಂದ ಈ ಭೂಮಿಯನ್ನ ಕೇಂದ್ರ ಸರ್ಕಾರ ಈ ಹಿಂದೆಯೇ ಕೇಳಿತ್ತು. ಆದರೆ ಮಮತಾ ಬ್ಯಾನರ್ಜಿ ಅವರು ಕೊಟ್ಟಿರಲಿಲ್ಲ. ಈಗ ಸುವೇಂದು ಅಧಿಕಾರಿ ಅದನ್ನು ಹಸ್ತಾಂತರ ಮಾಡುವಂತಹ ತೀರ್ಮಾನ ಘೋಷಿಸಿದ್ರು. ಇವತ್ತು ಸಿಲಿಗುರಿಗೆ ಹೋದಂತಹ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿ ನಾರ್ತ್ ಬೆಂಗಾಲ್ಗೆ 3 ಇಂಪಾರ್ಟೆಂಟ್ ಘೋಷಣೆಗಳನ್ನು ಮಾಡಿದ್ದಾರೆ. ಬಂಗಾಳದ ಉತ್ತರ ಜಿಲ್ಲೆಗಳಿಗೆ ಒಂದು ಏಮ್ಸ್ ಆಸ್ಪತ್ರೆ, ಜೊತೆಗೆ ಒಂದು IIT ಹಾಗೆ ಒಂದು ಕ್ಯಾನ್ಸರ್ ಆಸ್ಪತ್ರೆಯನ್ನು ಕೊಡೋದಾಗಿ ಸುವೇಂದು ಅಧಿಕಾರಿ ಹೇಳಿದ್ದಾರೆ. ಅಂದ್ರೆ ಬಿಜೆಪಿಯ ಪ್ರಣಾಳಿಕೆಯಲ್ಲೇ ಈ ಬಗ್ಗೆ ಭರವಸೆ ಕೊಡಲಾಗಿತ್ತು. ಆ ಕಮಿಟ್ಮೆಂಟ್ಗೆ ನಾವು ಬದ್ಧರಾಗಿದ್ದೀವಿ ಅಂತ ಸುವೇಂದು ಅಧಿಕಾರಿ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ನಾರ್ತ್ ಬೆಂಗಾಲ್ ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ, ಇವತ್ತು ಬಿಜೆಪಿ ಬಂಗಾಳದಲ್ಲಿ ಅಧಿಕಾರವನ್ನ ಹಿಡಿದಿದೆ ಅಂತಂದ್ರೆ ಅದಕ್ಕೆ ನಾರ್ತ್ ಬೆಂಗಾಲ್ ಮೂಲ ಕಾರಣ. ಅಂದ್ರೆ ಮೊದಲಿಗೆ ಬಿಜೆಪಿಗೆ ಜಾಗ ಮಾಡಿಕೊಟ್ಟಿದ್ದೆ ಬಂಗಾಳದ ಈ ಉತ್ತರದ ಜಿಲ್ಲೆಗಳು. ಹೀಗಾಗಿ ಸಿಎಂ ಸುವೇಂದು ಅಧಿಕಾರಿ ಹೇಳಿದ್ದಾರೆ, ನಾವು ಯಾವತ್ತಿಗೂ ಕೂಡ ಈ ಉತ್ತರ ಬಂಗಾಳವನ್ನ ಮರೆಯೋದೇ ಇಲ್ಲ ಅಂತ. ಇದರ ನಡುವೆ ಅವರು ಅಕ್ರಮ ಬಾಂಗ್ಲಾ ವಲಸಿಗರಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೊದಲಿಗೆ ಈ ಅಕ್ರಮ ಬಾಂಗ್ಲಾ ವಲಸಿಗರನ್ನ ವೋಟರ್ ಲಿಸ್ಟ್ ನಲ್ಲಿ ಡಿಟೆಕ್ಟ್ ಮಾಡಲಾಯಿತು, ಆನಂತರ ಡಿಲೀಟ್ ಮಾಡಲಾಯಿತು. ಈಗ ಡಿಪೋರ್ಟ್ ಕೂಡ ಮಾಡ್ತೀವಿ. ಅದರ ಅರ್ಥ ಏನು ಕೇಳಿದ್ರೆ, ಅಕ್ರಮ ಬಾಂಗ್ಲಾ ವಲಸಿಗರನ್ನ ಒದ್ದು ಹೊರ ಹಾಕ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಬಾಂಗ್ಲಾದಲ್ಲಿರುವಂತಹ ಜಮಾತೆ ಇಸ್ಲಾಮಿ ನಮಗೆ ಬೆದರಿಕೆ ಹಾಕ್ತಾ ಇದೆ, ಆದರೆ ನಾನು ಹೆದರುವ ಮಗ ಅಲ್ಲ ಅಂತ ಬಾಂಗ್ಲಾಗೂ ಕೂಡ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ಇನ್ನು ಟಿಎಂಸಿ ಇದೆಯಲ್ಲ, ಇದು ಬಹಳ ವಿಚಲಿತ ಆಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ಫಾಲ್ತಾದ ಅಭ್ಯರ್ಥಿಯೇ ಹಿಂದೆ ಸರಿದಿದ್ದಾನೆ. ನಾನು ಪುಷ್ಪ ಹಾಗೆ ಹೀಗೆ ಅಂತೆಲ್ಲ ಬಿಲ್ಡಪ್ ಕೊಟ್ಟಿದ್ನಲ್ಲ, ಆತ ಚುನಾವಣೆಗೆ ಕೆಲವೇ ಗಂಟೆಗಳಿರುವಂತಹ ಸಂದರ್ಭದಲ್ಲಿ ಕಣದಿಂದಲೇ ಓಡ್ ಹೋಗಿದ್ದಾನೆ. ಬಹಿರಂಗವಾಗಿ ಘೋಷಣೆ ಮಾಡಿದ್ದಾನೆ, ನಾನು ಅಭ್ಯರ್ಥಿ ಅಲ್ಲ ಅಂತ. ಒಬ್ಬ ಅಭ್ಯರ್ಥಿಯ ಕಥೆಯೇ ಹೀಗಾಗಿದ್ರೆ ಪಕ್ಷದ ಕಾರ್ಯಕರ್ತರ ಸ್ಥಿತಿ ಏನಾಗಿರಬಹುದು ಅಂತ ನೀವು ಊಹೆ ಮಾಡಿಕೊಳ್ಳಿ. ಹೀಗಾಗಿ ಮಮತಾ ಪಕ್ಷವನ್ನ ಉಳಿಸ್ಕೊಳ್ಳೋದಕ್ಕೆ ಮೇಲಿಂದ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಒಂದು ಮೀಟಿಂಗ್ ನಡೆಸಿದ್ದಾರೆ. ಆ ಇಂಟರ್ನಲ್ ಮೀಟಿಂಗ್ ನಲ್ಲಿ ಅವರು ತನ್ನ ಶಾಸಕರು ಮತ್ತು ಸಂಸದರಿಗೆ ಭರವಸೆ ಕೊಟ್ಟಿದ್ದಾರಂತೆ, ಬಿಜೆಪಿ ಕೇಂದ್ರದಲ್ಲೇ ಅಧಿಕಾರ ಕಳೆದುಕೊಳ್ಳುತ್ತೆ, ನೀವೇನ್ ತಲೆ ಕೆಡಿಸ್ಕೊಳ್ಬೇಡಿ. ಈ ಕಾನ್ಫಿಡೆನ್ಸ್ ಅನ್ನ ನಮ್ಮ ಕಾರ್ಯಕರ್ತರಿಗೆ ತುಂಬಿ, ಕಾರ್ಯಕರ್ತರು ಧೈರ್ಯ ಕಳೆದುಕೊಳ್ಳದಂತೆ ನೋಡ್ಕೊಳ್ಳಿ ಅಂತ ಪಕ್ಷದ ಶಾಸಕರಿಗೆಲ್ಲ ಮಮತಾ ಬ್ಯಾನರ್ಜಿ ಸೂಚನೆ ಕೊಟ್ಟಿದ್ದಾರಂತೆ. ಜೊತೆಗೆ ಮೈನಾರಿಟಿ ಮೇಲೆ ಈ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ, ಇದರ ವಿರುದ್ಧವಾಗಿ ನಮ್ಮ ಪಕ್ಷದ ಎಲ್ಲಾ ನಾಯಕರು ಹೋರಾಟ ಮಾಡಬೇಕು, ಅದಕ್ಕೆ ನೀವು ಸಿದ್ಧ ಆಗಬೇಕು ಅಂತ MLAಗಳು ಮತ್ತು MP ಗಳಿಗೆ ಮಮತಾ ಬ್ಯಾನರ್ಜಿ ಸಲಹೆ ಕೊಟ್ಟಿದ್ದಾರಂತೆ. ಬಿಜೆಪಿಗೆ ಬೇಕಾಗಿರೋದೇ ಇದು. ಯಾವಾಗ ಮಮತಾ ಬ್ಯಾನರ್ಜಿ ಅವರು ವಿಪರೀತವಾಗಿ ಮುಸ್ಲಿಮರ ಓಲೈಕೆಗೆ ನಿಂತ್ಕೊಳ್ತಾರೋ, ಈಗಾಗಲೇ ಓಲೈಕೆ ಮಾಡಿದ್ದಾರೆ, ಆದ್ರೆ ಬ್ಯಾಲೆನ್ಸಿಂಗ್ ನಾಟಕವನ್ನ ಕೂಡ ಮಾಡ್ತಾ ಇದ್ರು. ಈಗ ಅಧಿಕಾರದಲ್ಲಿ ಇಲ್ವಲ್ಲ, ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವ್ರೇನೇ ಇದ್ರೂ ಕೂಡ ಮುಸ್ಲಿಮರ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಳ್ಬೇಕು. ಅದರ ಪರಿಣಾಮ ಏನಾಗುತ್ತೆ ಅಂತಂದ್ರೆ, ಈ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು 40% ವೋಟ್ ಶೇರ್ ಅನ್ನ ಪಡೆದಿದ್ರು. ಅಂದ್ರೆ ಒಂದು 12ರಿಂದ 13% ಹಿಂದೂಗಳ ವೋಟ್ ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ಬಂದಿತ್ತು. ನೆಕ್ಸ್ಟ್ 2029 ಲೋಕಸಭಾ ಚುನಾವಣೆ ವೇಳೆಗೆ ಮಮತಾ ಬ್ಯಾನರ್ಜಿ ಅವರು ಕೇವಲ ಮುಸ್ಲಿಂ ಪಕ್ಷದ ಒಡತಿಯಾಗಿರ್ತಾರೆ. ಅವರ ವೋಟ್ ಶೇರ್ ಇದೆಯಲ್ಲ, ಇದು 30ರಿಂದ 32%ಗೆ ಕುಸಿಯುತ್ತೆ. ಸದ್ಯ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರ ಪರಿಸ್ಥಿತಿ ನೋಡ್ತಾ ಇದ್ರೆ ನನಗೊಂದು ಮಾತು ನೆನಪಾಗುತ್ತೆ. ನಮ್ಮ ಹಿರಿಯರು ಹೇಳ್ತಾ ಇರ್ತಾರಲ್ವಾ, ಪಾಪದ ಕೊಡ ತುಂಬಬೇಕು ಅಂತ. ಈಗ ಟಿಎಂಸಿಯ ಪಾಪದ ಕೊಡ ತುಂಬಿದೆ ಅಂತ ಅನ್ನಿಸ್ತಾ ಇದೆ. ಅವರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ಒಂದೇ ಒಂದು ಸುದ್ದಿಯೂ ಕೂಡ ಅನುಕೂಲಕರವಾಗಿ ಬರ್ತಾ ಇಲ್ಲ. ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.